ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಸ್ಥಳ ಶುದ್ಧೀಕರಣ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ವಿಜಯಪುರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿರುವುದನ್ನು ಖಂಡಿಸಿ ಇಂದು ವಿಜಯಪುರ ನಗರದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ನಿರ್ದೇಶನದಂತೆ ನಡೆದ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿರುವುದು ಖಂಡನೀಯ. ಇಂತಹ ನಡೆ ಸಂವಿಧಾನದ ಆಶಯಗಳಿಗೆ ಹಾಗೂ ಸಾಮಾಜಿಕ ಸಮಾನತೆಯ ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನ್, ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ರಮೇಶ್ ಗುಬ್ಬೇವಾಡ, ವಿಜಯಪುರ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವಸಂತ್ ವನಮುಡಿ, ಮಹಾನಗರ ಪಾಲಿಕೆ ಸದಸ್ಯರಾದ ಆರ್ತಿ ಶಾಪೂರ್ ಹಾಗೂ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ವೇಳೆ ಪ್ರತಿಭಟನಾಕಾರರು ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಸಾಮಾಜಿಕ ಸಮಾನತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುವಂತೆ ಆಗ್ರಹಿಸಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡಿರ್ತಕ್ಕಂಥ ಇವತ್ತಿಗೂ ಜೀವನ ಮಟ್ಟ. ಈಗ ನಾನು ಇಂಗ್ಲಿಷ್ ಚಾನೆಲ್ನವ್ರು ಕೇಳಿದ್ರು ನನಗೆ ಇಷ್ಟು ವರ್ಷ ಆಯ್ತು ಅಂತ ಹೇಳಿ. 12ನೇ ಶತಮಾನದಲ್ಲಿ ಬಸವಣ್ಣವರು ನಿಮ್ಮ ಭಾಗದಿಂದನೇ ಈ ಒಂದು ಕಲ್ಯಾಣ ಕರ್ನಾಟಕವನ್ನ ಮಾಡಬೇಕು ಅಂತೇಳಿ ಹೊರಟಂತವ್ರು. ಇವತ್ತು ಬೇರೆ ಧರ್ಮಗಳಿಗೆ ಹೋಗಿರೋರು ಕೂಡ ನಮ್ಮ ದ್ರಾವಿಡನ್ಸ್ ಮತ್ತು ನಮ್ಮ ಪರಿಶಿಷ್ಟ ಜಾತಿಯವರೇನೆ. ಇವತ್ತು ದೇಶದಲ್ಲಿ 9 ಧರ್ಮಗಳಿದೆ. ಆ ಧರ್ಮಗಳಲ್ಲಿ ನೀವು ಇವತ್ತು CET-ನಲ್ಲಿ ಮಕ್ಕಳುಗಳಿಗೆ ಅನ್ಯಾಯ ಮಾಡಿದ್ರಿ. ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಪರಿಶಿಷ್ಟ ಪಂಗಡದವ್ರಿಗೆಲ್ಲ ಅನ್ಯಾಯ ಮಾಡಿ ವರ್ಗಗಳು ಜನಸಂಖ್ಯೆ ಇಲ್ಲದೆ ಇರೋಂಥವ್ರಿಗೆಲ್ಲ ಸಹಾಯ ಮಾಡಕ್ಕೆ ಹೊರಟಿದ್ದೀರಿ. ಇದನ್ನ ನಮ್ಮ SC ST OBC ಮೈನಾರಿಟಿಗಳು ಅರ್ಥ ಮಾಡ್ಕೊಳ್ಬೇಕು. ಈ ಭೂಮಿ ನಿಮ್ಮದು, ಈ ದೇಶ ರಾಜ್ಯ ನಿಮ್ಮದು. ನೀವು ಎಚ್ಚರಿಕೆಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯ ಬಹಳ ಅತಂತ್ರ ಆಗ್ತದೆ. ನಾನು ಈ ಕ್ಷೇತ್ರದ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಸಾಹೇಬರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ನೀವೊಬ್ರು ಕೂಡ ಅಸ್ಪೃಶ್ಯರು, ನೀವು ಕೂಡ ಆ ವರ್ಗದಲ್ಲಿ ಹುಟ್ಟು ಬಂದಿದ್ದೀರಿ. ನೀವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ ಜೊತೆಯಲ್ಲಿ ನಿಲ್ಲೇ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ. ಒಂದು ದಿವಸ ನೀವು ಪರಿಶಿಷ್ಟ ಜಾತಿಯವರ ಜೊತೆ ನಿಲ್ಲಿಲ್ಲ, ಅಸ್ಪೃಶ್ಯ ಜೊತೆ ನಿಲ್ಲಿಲ್ಲ. ಇದು ಮಾಡಿರೋದು ನೀವು ಸಮಾಧಾನವಾಗಿದ್ದೀರಿ ಅಂದ್ರೆ ಇದು ಒಪ್ಪಿಗೆ ಅಂತ ನಾವು ತಿಳ್ಕೊಳ್ಬೇಕಾ? ಪರಿಶಿಷ್ಟ ಜಾತಿಯವರು ನೀವು ಮೌನವಾಗಿದ್ದೀರಿ ಅಂತಂದ್ರೆ ನಿಮ್ಮ BJPಯವರು, RSSನವರು ಯಾರ್ಯಾರು ಇದನ್ನ ವಿರೋಧ ಮಾಡ್ತಿಲ್ಲ, ನಿಮ್ಮಂದು ಕೂಡ ಸಮ್ಮತಿ ಇದೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಳ್ಬೇಕಾ? ಇದಕ್ಕೆ ನೀವೆಲ್ಲರೂ ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ಪರವಾಗಿ ನಿಲ್ಬೇಕು, ಇಲ್ಲ ನೀವು ತೊಲಗಬೇಕು. ಎರಡೇ ದಾರಿ ಇರ್ತಕ್ಕಂಥದ್ದು. ಏನಾಗಬೇಕು? ನಾನು 101 ಜಾತಿಯಲ್ಲೂ ಕೂಡ ಮನವಿ ಮಾಡ್ತೀನಿ. ಅಂಬೇಡ್ಕರ್ ಅವರು 6 ಜಾತಿಗೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸ್ಕೊಟ್ರು. ಅವನೂರು ವರದಿ ಮುಖಾಂತರ ದೇವರಾಜ ಅರಸರವರು ಕಾಂಗ್ರೆಸ್ ಸರ್ಕಾರ ನಿಮ್ಗೆ 95 ಜಾತಿಗಳಿಗೆ ನಾವು ಪರಿಶಿಷ್ಟ ಜಾತಿನಲ್ಲಿ ತಗೊಂಡು ಬಂದು ನಿಮ್ಗೆ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದನ್ನು ಮಾಡಿದ್ವಿ. ಇವತ್ತು ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸವಲತ್ತು ಕೊಟ್ಟರೆ ಇಷ್ಟಪಡಲ್ಲ, ಅಲ್ಪಸಂಖ್ಯಾತರಿಗೆ ನೀವು ಮನುಷ್ಯರಾಗ ನೋಡೋಕೆ ಇಷ್ಟಪಡಲ್ಲ. ಸೊ ಇವೆಲ್ಲ ಕೂಡ ದೇಶದ ಮುಂದಿನ ಭವಿಷ್ಯಕ್ಕೆ ಮತ್ತು ಇವತ್ತಿನ ಮಕ್ಕಳುಗಳಿಗೆ ಏನು ನೀಟ ಮುಖಾಂತರ ಅವಮಾನ ಮಾಡಿದ್ದೀರಿ, ಅವರ ಭವಿಷ್ಯಗಳನ್ನು ಹಾಳು ಮಾಡಿದ್ದೀರಿ, ಅದನ್ನ ಧಿಕ್ಕಾರ ಮಾಡ್ತೀವಿ ಕಾಂಗ್ರೆಸ್ನವರು. ಮತ್ತು ಇವತ್ತು ಮಕ್ಕಳು ಬರ್ತಾ ಇದ್ದಾರೆ ಡೆಲ್ಲಿಗೆ ಇಡೀ ದೇಶದಿಂದ 26ನೇ ತಾರೀಕಿನ ಇರ್ಬೇಕಂತ ಕಾಣುತ್ತೆ. ಅವ್ರು ಒಂದೇನೆ, ಅವ್ರ ಗುರಿ ಒಂದೇನೆ, ಮೋದಿಯವರೇ ಫಸ್ಟ್ ಅಧಿಕಾರದಿಂದ ಕೆಳಗಿಳಿಯಿರಿ ಅಂತ. ಅವ್ರು ಯಾವುದೇ ಡಿಮ್ಯಾಂಡ್ಸ್ ಇಟ್ಟಿಲ್ಲ. ನಿಮ್ಮಿಂದ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಂದ ನಮ್ಗೆ ಭರವಸೆ ಇಲ್ಲ, ನಿಮ್ಮಿಂದ ನಂಬಿಕೆ ಇಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದೀರಿ. ನೀವು ಫಸ್ಟ್ ಆ ಸ್ಥಾನದಿಂದ ಇಳಿರಿ, ದೇಶ ತಾನಾಗೆ ಸರಿ ಇರ್ತದೆ ಅಂತಕ್ಕಂಥ ನನ್ನ ಚಿಂತನೆಯನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ನೀವು ಕೂಡ ಯಾರೇ ಆಗ್ಲಿ, ವಯೋವೃದ್ಧರು ಇರ್ಲಿ, ಯಾರೇ ಇರ್ಲಿ, ಮಧ್ಯ ಮನಸ್ಕರಿರ್ಲಿ, ಎಲ್ಲರೂ ಕೂಡ ಆ ಮಕ್ಕಳ ಚಿಂತನೆಯನ್ನ ಆಲೋಚನೆ ಮಾಡಬೇಕು. ಆ ಮಕ್ಕಳ ಪರವಾಗಿ ನಾವು ನಿಲ್ಬೇಕು. ಇವತ್ತು ಅದನ್ನೇ ರಾಹುಲ್ ಗಾಂಧಿ ಸಾಹೇಬರು ಮಾಡಿದ್ದು. ನಿನ್ನೆ ಕೂಡ ದೆಹಲಿಯಲ್ಲಿ ನಮ್ಮ ರಾಥೋಡ್ ಅವರು ಹೇಳಿದಾಗ ರಾತ್ರಿ 8 ಗಂಟೆ ಆದ್ರೆ 8 ಗಂಟೆಗಳ ಕಾಲ ಒಂದು FIR ಮಾಡಲ್ಲ. ಅಲ್ಲಿ ಮೋದಿ ಫೋಟೋ ಹಾಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಮೋದಿ ಫೋಟೋ ಏನೇ, ಇದು ಅಮಿತ್ ಶಾ ಫೋಟೋ ಏಕೆ ಹಾಕಿದ್ದೀರಿ, ಇವ್ರಿಗೆ ಏನ್ ಸಂಬಂಧ ಅಂತ ಪೊಲೀಸ್ ಸ್ಟೇಷನ್. ಇವರು ವ್ಯಕ್ತಿಯ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ಇವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಈ ವಿಚಾರಗಳನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ತೀನಿ. ನಿನ್ನೆ ಸಣ್ಣ ಸಭೆಗಳು ಮಾಡಿ
ನಾವೇನು ಇಲ್ಲಿ ಮಾತಾಡ್ತೀವಿ ಆ ಸಭೆಗಳಲ್ಲಿ ನೀವು ಕೂಡ ಚರ್ಚೆ ಮಾಡಬೇಕು. ಇದು ಚರ್ಚೆ ಬಂದಂತ ಸಂದರ್ಭದಲ್ಲಿ ಜನರಿಗೆ ಅರ್ಥ ಆಗ್ತದೆ. ಅವ್ರು ಇವತ್ತು ಬೆಳಿಗ್ಗೆ ಕೂಲಿ ಮಾಡಿ ಮನೆಗೆ ಹೋಗೋ ತನಕನೇ ಅವ್ರ ಟೈಮ್ ಸಾಲಲ್ಲ. ಅವ್ರಿಗೆ ವಿಚಾರವನ್ನು ಮುಟ್ತಕ್ಕಂಥ ಕೆಲಸವನ್ನ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ದೇವರುಗಳು ಮಾಡಿಕೊಡ್ಬೇಕು ಅಂತ ಹೇಳಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇವತ್ತು ಮಾಡಿದ್ದಾರೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಜೊತೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯವರಿಗೆ ಮಾಡಿರ್ತಕ್ಕಂಥ ಅವಮಾನವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ ಸಿ ಡಿಪಾರ್ಟ್ಮೆಂಟ್ ಖಂಡಿಸ್ತಿದೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು ಇದನ್ನ ಖಂಡಿಸಿ ಇದನ್ನ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲಾಂದ್ರೆ ಜನರೇ ತಮಗೆ ಬುದ್ಧಿ ಕಲಿಸ್ತಾರೆ, ಈ ಕ್ರಮವನ್ನು ಅವ್ರು ವಹಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಭಟನೆಗೆ ಬಂದಂತ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಏನ್ ಶುದ್ಧೀಕರಣ ಘಟನೆ ಆಗಿದೆ ಹಾ. ಈ ಒಂದು ಇದರಲ್ಲಿ ನಮ್ಮ ಜನ ನಮ್ಮ ಜೊತೆಗೆ ಇಲ್ಲ ಅಂತ ಸ್ವಲ್ಪ ಏನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇದು ಏನಾಗಿದೆ, ಎಲ್ಲರೂ ಇದ್ದಾರೆ. ಈಗ ನಾವು ಜಿಲ್ಲಾವಾರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಬ್ಲಾಕ್ ವಾರಲ್ಲೂ ಕೂಡ ಹೋಗ್ತೀವಿ. ಮತ್ತು ಇವತ್ತು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರು MLA ಕೂಡ ಈಗ ಸಭೆ ಇದೆ, ಅದನ್ನು ಕೂಡ ನಿರ್ಣಯ ಮಾಡಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗವರ್ನರ್ಗೆ ಮತ್ತು ರಾಷ್ಟ್ರಪತಿಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವಮಾನ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಾಡಿಲ್ಲ, ಅವರು ನಮ್ಗೆಲ್ಲರಿಗೂ ಮಾಡಿದ್ದಾರೆ. ಅವರು ಈಗ ಖರ್ಗೆ ಸಾಹೇಬರಿಗೆ ಅವಮಾನ ಮಾಡಿದ ಅರ್ಥ ಏನಂದ್ರೆ ದಲಿತರಿಗೆ ನೀವು ಭಾರತ ದೇಶದ ಹೊರಗಡೆ ಹಾಕ್ಬೇಕು ಅನ್ನೋದು ಒಂದು ಸಂದೇಶ ಅದು. ಅದನ್ನು ನಾವು ತಿಳ್ಕೋಬೇಕು. ನೀವು ತಿಳ್ಕೊಂಡಿದ್ರಿ ಖರ್ಗೆ ಸಾಹೇಬರಿಗೆ ಅವಮಾನ ಮಾಡಿದಾರಲ್ಲ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಏನಪ್ಪ ಅಂದ್ರೆ ಭಾರತ ದೇಶಕ್ಕೆ ಹೋಗಬೇಕು ಅನ್ನೋದು ಒಂದು ನಿರ್ಧಾರ ಇದೆ. ಇದು ಸಂದೇಶ ಇದೆ. ಇನ್ನು ಮುಂದೆ ಅವರೇ ಹೋಗ್ತಾರೆ. ಎಲ್ಲ ಕಡೆ ಎಲ್ಲೆಲ್ಲಿ ಬೈ ಎಲೆಕ್ಷನ್ ಆಗಿದೆ ಅಲ್ಲೆಲ್ಲ ಬಿಜೆಪಿ ಸೋತೋಗಿದೆ. ರಾಹುಲ್ ಗಾಂಧಿ ಅವರು ಕೂತಿದ್ದಾರೆ ಅಲ್ಲಿ ಸ್ಟ್ರೈಕ್. ಈಗ ಇವರನ್ನ ಈ ಸರ್ಕಾರ ವಜಾ ಮಾಡಬೇಕು. ನೆನ್ನೆ ಏನಪ್ಪ ಅಂದ್ರೆ ಎಷ್ಟು 8 ಗಂಟೆ ಏನಪ್ಪ ಅಂದ್ರೆ ಅವರು FIR ಮಾಡೋಕ್ಕೆ ಟೈಮ್ ತಗೊಂಡಿದ್ದಾರೆ. ಅದು ಡೆಲ್ಲಿನಲ್ಲಿ ಜನತರ ಮಾತ್ರ ಆಗುವಂಥ ಘಟನೆಗೆ ಅಲ್ಲಿ ಆ ಥರ ನಡೀತದೆ. ಅಂದರೆ ಇಲ್ಲಿ ಇವತ್ತು ಏನು ನಡೀಕಿಲ್ಲ, ಇಲ್ಲಿ ಈ ಹಳ್ಳಿಗಳಲ್ಲಿ ಏನು ನಡೀಕಿಲ್ಲ. ಇದು ಜಿಲ್ಲೆ ಕೇಂದ್ರ ಸ್ಥಾನ ಇರೋದ್ರಿಂದ ಇಲ್ಲೇ ತೊಂದರೆ ಆಗಿಲ್ಲ. ಬಟ್ ಈ ಬೇರೆ ಕಡೆ ಹೋದ್ರೆ ಏನಾಗಲಿಕ್ಕಿಲ್ಲ. ಇದು ಅರ್ಥ ಏನಂದ್ರೆ ಈ BJP ಅಂದ್ರೆ ಅನ್ನೋದು ಏನಿಲ್ಲ ಅಂದರೆ ಇದು ಮನುವಾದಿಗಳು. ಇವರು ನಮ್ಮ ಸಂವಿಧಾನ ಬರೆದವ್ರಿಗೆ ಖುಷಿಲ್ಲ. ಮೊದಲೇ ಸಂವಿಧಾನ ಬರೆದಾಗ ಅವರು ಇದನ್ನು ಅವ್ರು ಆಚರಣೆನೇ ಮಾಡಿಲ್ಲ. ನಮ್ಮ ಭಾರತ ದೇಶದ ಧ್ವಜನೂ ಅವರು ಎಲ್ಲೂ ಹಾರಿಸಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಸುಮ್ಮನೆ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು. ಏನಂದರೆ ಜಾತಿ ಜಗಳ ಹಚ್ಚೋದು, ಅನಂತ ಬರೀ ಜಗಳ ಹಚ್ಚೋದು, ಈ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದರಿಂದ ದಯಮಾಡಿ ಈಗ ನಾವೇನು ಮಾಡಬೇಕು, ಪ್ರಜಾಪ್ರಭುತ್ವದ ಏನಿದೆ ಅಲ್ಲಿ ಏನು ಸರಿ ಸಮಾನ ಅಂತ ಅನ್ನೋದು ಇದೆ. ಆ ಸರಿ ಸಮಾನ ಪಾಲಿಸಿದ್ದಾರೆ ಇವರು. ಪ್ರಜಾಪ್ರಭುತ್ವ ಸಂವಿಧಾನ ನೋಡ್ತಿದ್ದಾರೆ ಅವರು. ಯಾವುದು ನೋಡಲ್ಲ ಇವರು. ಈಗ ನಾವು ಇವ್ರನ್ನ ಒದ್ದು ಓಡಿಸ್ಬೇಕು ಅಷ್ಟೇ. ಈಗ ಇವರು ಈಗ ಆಯ್ತು ಹೋಗ್ತಾರೆ. ಈಗ ನೀವೇನು ಯೋಚನೆ ಮಾಡಬೇಡಿ. ನೀವು ಯಾರೇ ಕಷ್ಟ ಏನೇ ಮಾಡಿದ್ರು ಇವ್ರು ಹೋಗೋದಕ್ಕೆ ಗ್ಯಾರಂಟಿ ಇದೆ. ಅದರಿಂದ ಈ ಒಂದು ಘಟನೆಗೆ ನಾವು ಖಂಡನೆ ಮಾಡ್ತೀವಿ. ಅವ್ರ ಮೇಲೆ ಏನಪ್ಪ ಅಂದರೆ ಕೇಸ್ ಹಾಕಿ PCR ಕೇಸ್ ಹಾಕಬೇಕಾಗಿತ್ತು. ಯಾಕೆ ಇದುವರೆಗೆ ಆಗಿಲ್ಲ? ಯಾಕೆ ಅವರು ಆ್ಯಕ್ಷನ್ ತೊಗೊಳ್ಳಿಲ್ಲ? ಯಾಕೆ ಸುಮ್ಮನೆ ಕೂತಿದ್ದಾರೆ? ಎಲ್ಲ ಕಡೆ ಪ್ರಚಾರ ಆಗಲಿ ಗೊತ್ತಾಗಲಿ ಜನ ಏನು ಹೇಳ್ತಾರೆ ಅಂತ ಅದನ್ನ ನೋಡೋಕ್ಕೆ ಕೂತಿದ್ದಾರೆ ಅವರು. ಅಲ್ಲಿವರೆಗೆ ಬೆಂಕಿ ಇರಬೇಕು, ಅವಾಗ ಗೊತ್ತಾಗುತ್ತೆ ಇವರಿಗೆ. ಅದರಿಂದ ಇದನ್ನ ಖಂಡನೆ ಮಾಡ್ತೀನಿ. ನನಗೆ ಅವಕಾಶ ಕೊಟ್ಟು ಧನ್ಯವಾದ ಹೇಳಿ ಮಾಡ್ತೀನಿ.